ಹರೇ ಕೃಷ್ಣ. ಕೃಷ್ಣ, ಇಂದು ನನ್ನ ಮನಸ್ಸು ಮತ್ತೆ ಅಶಾಂತವಾಗಿದೆ. ನಾನು ಕೆಲಸ ಮಾಡುತ್ತೇನೆ, ನನ್ನ ಅತ್ಯುತ್ತಮವಾದ ಪ್ರಯತ್ನವನ್ನು ಕೊಡುತ್ತಿದ್ದೇನೆ. ಆದರೂ ಒಳಗೊಂದು ವಿಪರೀತವಾದ ಭಯ. ಜನರು ಏನು ಹೇಳುತ್ತಾರೆ ಎಂಬ ಭಯ. ಎಲ್ಲಿ ನನ್ನ ಪ್ರಯತ್ನಗಳು ಗಮನಕ್ಕೆ ಬಾರದೆ ಹೋಗುವ ಭಯ. ಭಗವದ್ಗೀತೆಯಲ್ಲಿ ನೀನು ಅರ್ಜುನನಿಗೆ ಹೇಳಿದ ಒಂದು ಮಾತು ನೆನಪಾಗುತ್ತದೆ, ಫಲದ ಶಕ್ತಿಯನ್ನು ಬಿಡು, ಕರ್ಮ ಮಾಡು ಎಂದು. ಆದರೆ ಕೃಷ್ಣ, ಅದನ್ನು ನಾನು ಹೇಗೆ ಬದುಕಲಿ? ಪ್ರತಿ ಬಾರಿ ಕೆಲಸ ಶುರು ಮಾಡುವಾಗ ನನ್ನ ಮನಸ್ಸು ಫಲದ ಕಡೆ ಹೋಗುತ್ತದೆ. ಇಂದು ನನಗೆ ಅರ್ಥವಾಗಿದೆ ಕೃಷ್ಣ, ಈ ಕೆಲಸ ನನ್ನದಲ್ಲ, ಯಶಸ್ಸು ನನ್ನದಲ್ಲ, ಸೋಲು ನನ್ನದಲ್ಲ, ಎಲ್ಲವೂ ನಿನ್ನದೇ. ಈ ಜೀವನವೇ ನಿನ್ನ ಉಡುಗೊರೆ ಆಗಿದ್ದರೆ ಪ್ರತಿ ಕೆಲಸವೂ ನಿನ್ನ ಪೂಜೆಯಾಗಲಿ. ಯಶಸ್ಸು ಬಂದರೆ ನನಗೆ ವಿನಯವನ್ನು ಕೊಡು, ನಾ ಸೋತರೆ ನನಗೆ ಧೈರ್ಯ ಕೊಡು. ಜನರು ಹೊಗಳಿದರೆ ನನಗೆ ನಿನ್ನನ್ನು ನೆನಪಿಸು, ಅವರು ಮರೆತರೆ ನಿನ್ನನ್ನು ಮಾತ್ರ ನೋಡುತ್ತಿದ್ದೇನೆ ಎಂದು ನೆನಪಿಸು. ಕೃಷ್ಣ, ನನ್ನ ಜೀವನ ಕರ್ಮಯೋಗವಾಗಲಿ, ನನ್ನ ಕರ್ತವ್ಯ ಭಕ್ತಿಯಾಗಲಿ, ನನ್ನ ಕೆಲಸ ಪ್ರೀತಿಯಾಗಲಿ. ಒಂದು ದಿನ ನಾನು ಹೇಳಬೇಕು, ಈ ಲೋಕಕ್ಕಾಗಿ ಖಂಡಿತ ನಾನು ಬದುಕಿಲ್ಲ, ನಾನು ಬದುಕಿದ್ದು ಕೃಷ್ಣನಿಗಾಗಿ.